ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಅವಮಾನಿಸುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಕೆಂಡ ಕಾರಿತು. ಆದರೆ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿ ಕೂಡ ನಡೆಸಿದರು. ಅದಾದ ನಂತರ ಅವರು ಹೇಳ್ತಾರೆ, ನಾನು ಹೇಳಿದ ಒಂದು ಕ್ಲಿಪ್, ಅದು ಸಂಪೂರ್ಣವಾಗಿ ನೀವು ಕೇಳಿಸ್ಕೊತಾ ಇಲ್ಲ, ಕ್ಲಿಪ್ಪನ್ನು ಎಡಿಟ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಹಂಚಲಾಗ್ತಾ ಇದೆ. ನಾನು ಹೇಳಿದ್ದು ಹಾಗಲ್ಲ, ಆದರೆ ನೀವು ಅದನ್ನು ಬೇರೆ ರೀತಿಯಲ್ಲಿ ಹಂಚ್ತಾ ಇದ್ದೀರಿ ಅಂತ ವಾಪಸ್ ಆರೋಪ ಮಾಡಿದ್ದಾರೆ. ವಿಷಯ ಇಷ್ಟೇ ವೀಕ್ಷಕರೇ, ಹೇಳ್ಬಿಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದನ್ನು ಯಾರು ಕೂಡ ಸಹಿಸೋದಿಲ್ಲ, ಸಹಿಸಬಾರದು ಕೂಡ. ಇವತ್ತೇನೇ ಇರಲಿ, ಒಂದು ಸಮಾನತೆ ಬಸವಣ್ಣನವರಿಂದ ಹಿಡಿದು ಗೌತಮ ಬುದ್ಧನಿಂದ ಹಿಡಿದು ಅಂಬೇಡ್ಕರ್ ಅವರ ತನಕ ಒಂದು ಸಮಾನತೆ ಬಂದಿದ್ದರೆ, ಒಬ್ಬ ದೀನ ದಲಿತ ಮೇಲಕ್ಕೆ ಬಂದಿದ್ದರೆ, ಆತನಿಗೂ ಕೆಲವು ಅವಕಾಶಗಳು ಸಿಕ್ಕಿದರೆ, ಆತನು ಈ ದೇಶದಲ್ಲಿ ನಾನು ಕೂಡ ಓರ್ವ ಪ್ರಜೆಯಪ್ಪ, ಈ ಭಾರತದ್ದು ಅಂತ ಅವನ ಭಾವನೆಗೆ ಬಂದಿದ್ದರೆ ಅದಕ್ಕೆ ಕಾರಣ ಅಂಬೇಡ್ಕರ್. ಇವತ್ತೆಷ್ಟೇ ಅದರ ಬಗ್ಗೆ ವಾದ ಪ್ರತಿವಾದಗಳಾಗ್ತಾ ಇರ್ಬೋದು, ಅಂಬೇಡ್ಕರ್ ಅವ್ರಿಗಾಗ್ತಾ ಇರುವಂಥ ಅವಮಾನವನ್ನು ಯಾರೂ ಸಹಿಸುವ ಹಾಗಿಲ್ಲ. ಆದರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂಥೇಳಿ ಸುಳ್ಳು ಆರೋಪ ಮಾಡುವುದನ್ನು ಕೂಡ ಸಹಿಸಲಾಗದು. ಇದು ನಮ್ಮ ಸ್ಟ್ಯಾಂಡ್, ಕ್ಲಾರಿಟಿ ಆಯಿತಾ? ಅಂಬೇಡ್ಕರ್ ಅವರು ಸುಲಭಕ್ಕೆ ಸಿಕ್ಕಿಬಿಡ್ತಾರೆ, ಹೇಳ್ಬಿಡ್ಬೋಣ, ಅದು ಸಲ್ಲದು. ಒಂದು ವೇಳೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ನಿಜವೇ ಅಂತಾದರೆ ಅದನ್ನು ಕ್ಷಮಿಸಲಾಗದು. ಹಾಗಿದ್ರೆ ಏನಾಯಿತು ಇವತ್ತು ಭಾರತದಲ್ಲಿ, ಏನಾಯಿತು ದೇಶದಲ್ಲಿ? ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾದರೂ ಏಕೆ? ಬನ್ನಿ ಒಂದು ರಿಪೋರ್ಟ್. ಈ ವಿಡಿಯೋ ಕೇಳಿಸ್ಕೊಳ್ಳಿ, ಇದನ್ನ ಶೇರ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ. अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ಈ ಅಸಲಿ ವಿಡಿಯೋ ಕೇಳಿಸ್ಕೊಳ್ಳಿ. मान्यवर, अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? ना सुनिए तो, सुनिए ना, आप सुनिए ना, मैं बताता हूं। हमें तो आनंद है कि अंबेडकर का नाम लेते हैं। अंबेडकर का नाम अभी 100 बार ज्यादा लो, परंतु साथ में अंबेडकर जी के प्रति आपका भाव क्या है ये मैं बताता हूं। ಇತ್ತೀಚೆಗೆ ಒಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಎಷ್ಟು ಬಾರಿ ದೇವರ ಹೆಸರು ಹೇಳಿದ್ರೆ 7 ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಇದೊಂದು ಕ್ಲಿಪ್ ಕಟ್ ಮಾಡಿ ವೈರಲ್ ಮಾಡಲಾಗುತ್ತಿದೆ. ಅಸಲಿಗೆ ಅಮಿತ್ ಶಾ ಇನ್ನೂ ಮಾತನಾಡಿದ್ರು. ಅಂಬೇಡ್ಕರ್ಗೆ ಕಾಂಗ್ರೆಸ್ ಹೇಗೆಲ್ಲ ಅವಮಾನಿಸಿತ್ತು ಅಂತ ತಿಳಿಸಿದ್ರು. ಅದನ್ನು ಕಂಡು ಸಿಎಂ ಸಿದ್ದರಾಮಯ್ಯ ಕರೆಗೆ ಕಣ್ಣು ಕೆಂಪಾದವು. ಇವತ್ತು ರಾತ್ರಿಯೊಳಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂದ್ರು. वो बाबा साहब अंबेडकर के संविधान को रेस्पेक्ट नहीं देना चाहते हैं, उसीलिए हम वो कंडम करते हैं और आई डिमांड हिज रेसिग्नेशन। वी all the parties demand his resignation and he should apologize to the country. ಸಂವಿಧಾನ ವಿರೋಧ ಹಾಗೂ ಅಂಬೇಡ್ಕರ್ ವಿರೋಧಿಯಾದ ಕಾಂಗ್ರೆಸ್ ಸುಳ್ಳು, ನನ್ನ ಮಾತನ್ನ ತಿರುಚಲಾಗಿದೆ ಎಂದು ಅಮಿತ್ ಶಾ ಕಿಡಿಕಾರಿದ್ದಾರೆ. देखिए, मैं पार्लियामेंट के बारे में बाहर जवाब नहीं दे सकता, परंतु मैं इतना जरूर कह सकता हूं कि इसके सारे लीगल ऑप्शन भारतीय जनता पार्टी तरासेगी। पार्लियामेंट के अंदर और पार्लियामेंट के बाहर क्या लीगल एक्शन हो सकते हैं, वो सारी संभावनाओं को तराशकर भारतीय जनता पार्टी निर्णय करेगी। ಅಮಿತ್ ಶಾ ಭಾಷಣವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಾಗ ಅಂಬೇಡ್ಕರ್ಗೆ ಅವಮಾನ ಮಾಡಿಲ್ಲ ಎಂದು ತಿಳಿಯುತ್ತದೆ. ಆದರೂ ಕಾಂಗ್ರೆಸ್ ನಾಯಕರು ವಿಡಿಯೋ ಶೇರ್ ಮಾಡ್ತಿರೋದು ಮಾತ್ರ ದುರಂತ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಅವಮಾನಿಸುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಕೆಂಡ ಕಾರಿತು.
ಆದರೆ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿ ಕೂಡ ನಡೆಸಿದ್ರು. ಅದಾದ ನಂತರ ಅವರು ಹೇಳ್ತಾರೆ, ನಾನು ಹೇಳಿದ ಒಂದು ಕ್ಲಿಪ್, ಅದು ಸಂಪೂರ್ಣವಾಗಿ ನೀವು ಕೇಳಿಸ್ಕೊತಾ ಇಲ್ಲ, ಕ್ಲಿಪ್ಪನ್ನು ಎಡಿಟ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಹಂಚಲಾಗ್ತಾ ಇದೆ. ನಾನು ಹೇಳಿದ್ದು ಹಾಗಲ್ಲ, ಆದರೆ ನೀವು ಅದನ್ನು ಬೇರೆ ರೀತಿಯಲ್ಲಿ ಹಂಚ್ತಾ ಇದ್ದೀರಿ ಅಂತ ವಾಪಸ್ ಆರೋಪ ಮಾಡಿದ್ದಾರೆ. ವಿಷಯ ಇಷ್ಟೇ ವೀಕ್ಷಕರೇ, ಹೇಳ್ಬಿಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದನ್ನು ಯಾರು ಕೂಡ ಸಹಿಸೋದಿಲ್ಲ, ಸಹಿಸಬಾರದು ಕೂಡ. ಇವತ್ತೇನೇ ಇರಲಿ, ಒಂದು ಸಮಾನತೆ ಬಸವಣ್ಣನವರಿಂದ ಹಿಡಿದು ಗೌತಮ ಬುದ್ಧನಿಂದ ಹಿಡಿದು ಅಂಬೇಡ್ಕರ್ ಅವರ ತನಕ ಒಂದು ಸಮಾನತೆ ಬಂದಿದ್ದರೆ, ಒಬ್ಬ ದೀನ ದಲಿತ ಮೇಲಕ್ಕೆ ಬಂದಿದ್ದರೆ, ಆತನಿಗೂ ಕೆಲವು ಅವಕಾಶಗಳು ಸಿಕ್ಕಿದರೆ, ಆತನು ಈ ದೇಶದಲ್ಲಿ ನಾನು ಕೂಡ ಓರ್ವ ಪ್ರಜೆಯಪ್ಪ, ಈ ಭಾರತದ್ದು ಅಂತ ಅವನ ಭಾವನೆಗೆ ಬಂದಿದ್ದರೆ ಅದಕ್ಕೆ ಕಾರಣ ಅಂಬೇಡ್ಕರ್. ಇವತ್ತೆಷ್ಟೇ ಅದರ ಬಗ್ಗೆ ವಾದ ಪ್ರತಿವಾದಗಳಾಗ್ತಾ ಇರ್ಬೋದು, ಅಂಬೇಡ್ಕರ್ ಅವ್ರಿಗಾಗ್ತಾ ಇರುವಂಥ ಅವಮಾನವನ್ನು ಯಾರೂ ಸಹಿಸುವ ಹಾಗಿಲ್ಲ. ಆದರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂಥೇಳಿ ಸುಳ್ಳು ಆರೋಪ ಮಾಡುವುದನ್ನು ಕೂಡ ಸಹಿಸಲಾಗದು. ಇದು ನಮ್ಮ ಸ್ಟ್ಯಾಂಡ್. ಕ್ಲಾರಿಟಿ ಆಯಿತಾ? ಅಂಬೇಡ್ಕರ್ ಅವರು ಸುಲಭಕ್ಕೆ ಸಿಕ್ಕಿಬಿಡ್ತಾರೆ, ಹೇಳ್ಬಿಡ್ಬೋಣ, ಅದು ಸಲ್ಲದು. ಒಂದು ವೇಳೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ನಿಜವೇ ಅಂತಾದರೆ ಅದನ್ನು ಕ್ಷಮಿಸಲಾಗದು. ಹಾಗಿದ್ರೆ ಏನಾಯಿತು ಇವತ್ತು ಭಾರತದಲ್ಲಿ, ಏನಾಯಿತು ದೇಶದಲ್ಲಿ? ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾದರೂ ಏಕೆ? ಬನ್ನಿ ಒಂದು ರಿಪೋರ್ಟ್. ಈ ವಿಡಿಯೋ ಕೇಳಿಸ್ಕೊಳ್ಳಿ. ಇದನ್ನ ಶೇರ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ. अभी एक फैशन हो गया है, अंबेडकर 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 अंबेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ಈ ಅಸಲಿ ವಿಡಿಯೋ ಕೇಳಿಸ್ಕೊಳ್ಳಿ. मान्यवर, अभी एक फैशन हो गया है, अभी एक फैशन हो गया है, अंबेडकर 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 अंबेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? ना सुनिए तो, सुनिए ना, आप सुनिए ना, मैं बताता हूं। हमें तो आनंद है कि अंबेडकर का नाम लेते हैं। अंबेडकर का नाम अभी 100 बार ज्यादा लो, परंतु साथ में अंबेडकर जी के प्रति आपका भाव क्या है ये मैं बताता हूं। ಇತ್ತೀಚೆಗೆ ಒಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಎಷ್ಟು ಬಾರಿ ದೇವರ ಹೆಸರು ಹೇಳಿದ್ರೆ 7 ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಇದೊಂದು ಕ್ಲಿಪ್ ಕಟ್ ಮಾಡಿ ವೈರಲ್ ಮಾಡಲಾಗುತ್ತಿದೆ. ಅಸಲಿಗೆ ಅಮಿತ್ ಶಾ ಇನ್ನೂ ಮಾತನಾಡಿದ್ರು. ಅಂಬೇಡ್ಕರ್ಗೆ ಕಾಂಗ್ರೆಸ್ ಹೇಗೆಲ್ಲ ಅವಮಾನಿಸಿತ್ತು ಅಂತ ತಿಳಿಸಿದ್ರು. ಅದನ್ನು ಕಂಡು ಸಿಎಂ ಸಿದ್ದರಾಮಯ್ಯ ಖರ್ಗೆ ಕಣ್ಣು ಕೆಂಪಾದವು. ಇವತ್ತು ರಾತ್ರಿಯೊಳಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂದ್ರು. वो बाबा साहब अंबेडकर के संविधान को रेस्पेक्ट नहीं देना चाहते हैं, उसीलिए हम वो कंडेम करते हैं और आई डिमांड हिज रेसिग्नेशन। वी all the parties demand his resignation and he should apologize to the country. ಸಂವಿಧಾನ ವಿರೋಧ ಹಾಗೂ ಅಂಬೇಡ್ಕರ್ ವಿರೋಧಿಯಾದ ಕಾಂಗ್ರೆಸ್ ಸುಳ್ಳು, ನನ್ನ ಮಾತನ್ನ ತಿರುಚಲಾಗಿದೆ ಎಂದು ಅಮಿತ್ ಶಾ ಕಿಡಿಕಾರಿದ್ದಾರೆ. देखिए, मैं पार्लियामेंट के बारे में बाहर जवाब नहीं दे सकता, परंतु मैं इतना जरूर कह सकता हूं कि इसके सारे लीगल ऑप्शन भारतीय जनता पार्टी तरासेगी। पार्लियामेंट के अंदर और पार्लियामेंट के बाहर क्या लीगल एक्शन हो सकते हैं, वो सारी संभावनाओं को तराशकर भारतीय जनता पार्टी निर्णय करेगी। ಅಮಿತ್ ಶಾ ಭಾಷಣವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಾಗ ಅಂಬೇಡ್ಕರ್ಗೆ ಅವಮಾನ ಮಾಡಿಲ್ಲ ಎಂದು ತಿಳಿಯುತ್ತದೆ. ಆದರೂ ಕಾಂಗ್ರೆಸ್ ನಾಯಕರು ವಿಡಿಯೋ ಶೇರ್ ಮಾಡ್ತಿರೋದು ಮಾತ್ರ ದುರಂತ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.